ಮರಗುಡ್ಲಿ ಮೊನ್ನೆ ನಡೆದ ಅರೆಭಾಷೆ ಗ್ರಾಮೋತ್ಸವಲ್ಲಿ ನಮ್ಮದೇ ಸಮುದಾಯದವು ಹರಿಸೇವೆನ ರೋಡ್ಲಿ ಮಾಕ್ ಮಾಡಿದ್ದ. ಬೇಜಾರತ್ ನಂಗೆ ಮಾತ್ರ ಅಲ್ಲ, ತುಂಬಾ ಜನಕ್ಕೆ ಬೇಜಾರಾಗಿರ್ದು. ನಮ್ಮ ಭಾಗ ಮಾತ್ರ ಅಲ್ಲ, ಕರ್ನಾಟಕದ ಎಲ್ಲಾ ಮಲೆನಾಡು ಭಾಗಲ್ಲಿ ಎಸ್ಪೆಷಲಿ ಒಕ್ಕಲಿಗ ಸಮುದಾಯದವಕ್ಕೆ ಹರಿಸೇವೆ ಹೇಳ್ರೆ ಅದು ಕೇವಲ ಆಚರಣೆ ಮಾತ್ರ ಅಲ್ಲ, ಅದೊಂದು ಎಮೋಷನ್, ಅದೊಂದು ನಂಬಿಕೆ. ಪಂಡಲಿ ಹಿರಿಯವು ಕಷ್ಟವಾಕನ ಮನೆಯವಕ್ಕೆಲ್ಲ ಒಳ್ಳೇದಾಗ್ಲಿಂದ ಕೊಡ್ತಾ ಇದ್ದಂತ ಹರಕೆ ಈಗಲೂ ಕಾಲ ಕಾಲಕ್ಕೆ ತಕ್ಕಂತೆ ಎಲ್ಲವೂ ಸೇರಿ ಕುಟುಂಬ ಸಮೇತರಾಗಿ ಕೊಡುವಂತ ಒಂದು ಹರಕೆ ಹರಿಸೇವೆ. ಅಲ್ಲಿ ಭಕ್ತಿ ಉಟ್ಟು, ನಂಬಿಕೆ ಉಟ್ಟು, ಪಾವಿತ್ರ್ಯತೆ ಉಟ್ಟು, ಅದರ ಎಲ್ಲಾ ಟೈಮಲ್ಲಿ ಮಾಡಿಕೆ ಆಲ್ಲೆ. ಎಷ್ಟೋ ದಿನ ಮಾಂಸ ಮದ್ಯ ಎಲ್ಲ ಕೂಡ ತ್ಯಜಿಸಿ ವೃತ್ತಲಿದ್ದು ಯಾವುದೇ ಸೂತಕ ಬಾರದಂಗೆ ಎಲ್ಲ ಕೂಡ ಕಟ್ಟುನಿಟ್ಲಿ ಸಾಗ್ಲಿ ಅಂತ ಹೇಳಿ ಗೊನೆ ಕಡ್ದು ಆ ದಿನ ಬಾಕನ ಕೊಡುವಂತ ಹರಕೆ ಹರಿಸೇವೆ. ಅರೆಭಾಷೆ ಅಕಾಡೆಮಿಯು ಗ್ರಾಮೋತ್ಸವ ಮಾಡ್ತಾವಳ, ಖುಷಿ ವಿಷಯ ಎಲ್ಲವೂ ಇದಕ್ಕೆ ಬೆಂಬಲ ಕೊಡ್ತಾವಳ, ಜನ ಸಾಕಷ್ಟು ಸಂಖ್ಯೆಯಲ್ಲಿ ಭಾಗವಹಿಸ್ತಾವಳ. ಯಾಕೆ ಹೇಳಿದ್ರೆ ಅರೆಭಾಷೆ ನಮ್ಮ ಗಡಿನ ದಾಟಿ ಅದರದೇ ಆದಂತಹ ಒಂದು ಸ್ಥಾನನ ಪರ್ಮನೆಂಟ್ ಆಗಿ ಪಡ್ಕೊಳ್ಳೋಕುತ್ತೇಳಿ ಎಲ್ಲವೂ ಕೂಡ ಪ್ರಯತ್ನ ಪಡ್ತಾವಳ. ಆ ಗ್ರಾಮೋತ್ಸವಲ್ಲಿ ಕುಣ್ತಾ ಇದ್ದದೆ, ಗೌಜಿದ್ದದೆ ಎಲ್ಲ ಕೂಡ ಇದ್ದದೆ. ಆದ್ರೆ ಹರಿಸೇವೆನ ಇನ್ನು ಭೂತಕೋಲನು ಬಾದು ಹೇಳಿಕಲ್ಲ. ಈ ಆಚರಣೆ, ಈ ನಂಬಿಕೆಗಳ ರೋಡ್ ಶೋ, ಸ್ಟೇಜ್ ಶೋ ಕೊಡ್ದು ಎಷ್ಟು ಸರಿ ನೀವೇ ಹೇಳಿ? ಖುಷಿಲಿರ್ಕನ ನಮ್ಮ ದೇವರ ಆಚರಣೆಗಳ, ನಮ್ಮ ನಂಬಿಕೆಗಳ, ನಮ್ಮ ಹಿರಿಯರ ನಂಬಿಕೆಗಳ ನಾವೇ ರೋಡ್ಲಿ ಮಾಕ್ ಮಾಡ್ತಾ ಹೋದರೆ ಆ ನಂಬಿಕೆಗೆ ನಾವು ಮೋಸ ಮಾಡ್ದಂಗ ಅಲ್ಲೇನ. ನಮ್ಮ ಆಚಾರ ವಿಚಾರಗಳ, ನಮ್ಮ ನಂಬಿಕೆಗಳಿಗೆ ನಾವೇ ರೆಸ್ಪೆಕ್ಟ್ ಮಾಡ್ತಾರೆ, ಬೇರೆವು ಹೆಂಗೆ ರೆಸ್ಪೆಕ್ಟ್ ಮಾಡುವೆ? ಅರೆಭಾಷೆ ಅಕಾಡೆಮಿ ಅವಕ್ಕೆ ಒಂದು ರಿಕ್ವೆಸ್ಟ್, ದಯಮಾಡಿ ಮುಂದಿನ ಗ್ರಾಮೋತ್ಸವಗಳಲ್ಲಿ ಹರಿಸೇವೆ ಆಗಿರ್ದು, ಭೂತಕೋಲ ಆಗಿರ್ದು, ದಯಮಾಡಿ ಇದರ ವಿಡಂಬನೆ ಮಾಡಬೇಡಿ. ಹರಿಸೇವೆ ಅಂತ ಹೇಳುವಂತದ್ದು ಒಂದು ರೋಡ್ ಶೋ ಅಲ್ಲ, ಮಾಕ್ ಮಾಡುವಂತದ್ದಲ್ಲ. ಸ್ವಲ್ಪ ಜನಕ್ಕೆ ಮಾಕ್ ಮಾಡ್ದಲ್ಲ ಸರಿ ಅನ್ಸುದು, ಆದ್ರೆ ಲಕ್ಷಾಂತರ ಜನಕ್ಕೆ ಆ ಹರಿಸೇವೆ ಅಂತ ಹೇಳುವಂತದ್ದು ನಂಬಿಕೆ.